ಇಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿದ್ವಿ. ಇದರ ಮುಖ್ಯ ಉದ್ದೇಶ ಬೀದರ್ ತಾಲೂಕಿನ ಹಮಿಲಾಪುರ ಗ್ರಾಮದ ಸರ್ವೆ ನಂಬರ್ 95-96 ಸರ್ಕಾರಿ ಭೂಮಿ ಇದೆ. ಇದನ್ನು ರಕ್ಷಣೆ ಮಾಡಿರಿ ಅಂತ ಸುಮಾರು ನಮ್ಮ ಗಾದಗಿ ಪಂಚಾಯತಿನ ಸದಸ್ಯರು ಸುಮಾರು 2 ವರ್ಷದಿಂದ ಮನವಿ ಪತ್ರನ ಸಲ್ಲಿಸ್ತಾ ಇದ್ದಾರೆ. ಡಿ ಸಿ ಅವ್ರಿಗೆ ಸಲ್ಲಿಸಿದ್ರು, ಎ ಸಿ ಅವ್ರಿಗೆ ಸಲ್ಲಿಸಿದ್ರು, ತಹಸೀಲ್ದಾರ್ಗೂ ಕೂಡ ಸಲ್ಲಿಸಿದ್ದಾರೆ. 2022ರಿಂದ ಸಲ್ಲಿಸ್ತಾ ಇದ್ದಾರೆ. ಇದು ಕೆಲಸ ತಹಸೀಲ್ದಾರ್ದು ಸರ್ಕಾರ ಕೆಲಸ ಅದ. ಸರ್ಕಾರಿ ಭೂಮಿ ಉಳಿಸ್ಬೇಕಂತ ಸ್ಪಷ್ಟವಾದಂಥ ನಿರ್ದೇಶನ ಇದ್ದರೂ ಕೂಡ ಮಾನ್ಯ ತಹಸೀಲ್ದಾರ್ ಅವರು ಹಿಂದೇಟಾಗ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಡಿ ಸಿ ಅವರಿಗೆ ಮತ್ತೊಂದೇ ಸಂಘಟನೆ ವತಿಯಿಂದ ಒಂದು ಮನವಿ ಪತ್ರ ಸಲ್ಲಿಸಿದಾಗ ಇಮಿಡಿಯೇಟಾಗಿ ಅವೆಲ್ಲ ದಾಖಲಾತಿಗಳನ್ನು ಹಚ್ಚಿಕೊಟ್ಟಾಗ ಇಮಿಡಿಯೇಟಾಗಿ ಸರ್ಕಾರಿ ಭೂಮಿ ಕಳ್ಳರನ್ನು ಅವ್ರ ಮೇಲೆ FR ಮಾಡಬೇಕು, ಅವ್ರದ್ದು ಜಮೀನನ್ನು ಕಬ್ಜಾ ಮಾಡಿದ್ದಾರೆ, ಅದನ್ನು ತೆರವು ಮಾಡುವುದಕ್ಕೆ ಫಿನಿಶಿಂಗ್ ಮಾಡಬೇಕಂತಕ್ಕಂಥ ಒಂದು ನಿರ್ದೇಶನ ಎ ಸಿ ಅವ್ರದ್ದಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ತಹಸೀಲ್ದಾರ್ರಿಗೆ ಮಾತಾಡಿದಾಗ ಸುಮ್ಮನೆ ಹೋಗ್ತಾ ಇದ್ದಾರೆ, ಸುಮ್ಮನೆ ಜಮೀನಿಗೆ ಹೋಗಿ ಭೇಟಿ ಮಾಡಿ ಬರ್ತಾ ಇದ್ದಾರೆ, ಸುಮ್ಮನೆ ಹೋಗ್ತಾ ಇದ್ದಾರೆ, ಭೇಟಿ ಮಾಡಿ ಬರ್ತಾ ಇದ್ದಾರೆ. ಬಟ್ ಕೆಲಸ ಮಾತ್ರ ಯಾವುದೂ ಕೂಡ ಆಗ್ತಾಯಿಲ್ಲ. ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ಒಂದು ಸ್ಪಷ್ಟ ಒಂದು ನಿರ್ದೇಶನ ಮತ್ತು ಮನವಿಯನ್ನು ನಾವು ಸಲ್ಲಿಸಿದ್ವಿ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ 8 ದಿವಸ ಒಳಗಡೆ ಈ ಸದರಿ ಜಮೀನು 95-96 ಈ ಜಮೀನು ಸರ್ಕಾರಿ ಭೂಮಿ ಆಗಿ ಉಳಿಬೇಕಾಗಿದೆ. ಇಲ್ಲಾಂದ್ರೆ ನಾವು ಸರ್ಕಾರಿ ಭೂಮಿ ಉಳಿಸ್ರಿ ಅಂತಕ್ಕಂಥ ಆಂದೋಲನ ತಮ್ಮ ಕಚೇರಿ ಎದುರುಗಡೆ 8 ದಿವಸ ಒಳಗಡೆ ಮಾಡಲಿಲ್ಲ ಅಂದರೆ 8 ದಿವಸ ಒಳಗಡೆ ಅನಿರ್ದಿಷ್ಟವಾದಂಥ ಧರಣಿ ಸತ್ಯಾಗ್ರಹನ ಮಾಡ್ತೀವಿ ಅಂತಕ್ಕಂಥ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಈಗಾಗಲೇ ಕೊಟ್ಟಿವಿ. ಅವರು ಕೂಡ ಇದು ಕೆಲಸ ನಂದಿದೆ, ಇಟ್ಸ್ ಮೈ ಡ್ಯೂಟಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲಸ ಆಗ್ತಾಯಿಲ್ಲ. ಈಗಾಗಲೇ ನಾವು ಹೇಳಿವಿ ಇಟ್ಸ್ ಮೈ ಡ್ಯೂಟಿ ಅಂತ ಹೇಳ್ತಾ ಇದ್ರಿ ತಹಸೀಲ್ದಾರ್ ಸಾಹೇಬ್ರೆ, ಆದರೂ ಕೆಲಸ ಆಗ್ತಾಯಿಲ್ಲ. ಒಂದು ವೇಳೆ 8 ದಿವಸ ಒಳಗಡೆ ಕೆಲಸ ಆಗಲಿಲ್ಲ ಅಂದ್ರೆ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾವು ಎಲ್ಲರೂ ಕೂಡ ಈ ಒಂದು ವಿಚಾರ ಮಾನ್ಯ ತಹಸೀಲ್ದಾರ್ಗೆ ಹೇಳಿವಿ. ಒಂದು ವೇಳೆ ಈ ಒಂದು ಸರ್ಕಾರಿ ಭೂಮಿ ತೆರವು ಮಾಡಲಿಲ್ಲ, ಇದು ನಾಟ್ ಓನ್ಲಿ ಹಮಿಲಾಪುರ್, ಎಂಟೈರ್ ಬೀದರ್ ತುಂಬ ಇವತ್ತು ಅದೇ ಆಗಿದೆ ಪರಿಸ್ಥಿತಿ. ಇವತ್ತು ಎಷ್ಟೋ ಮಂದಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಮ್ಮ ಭೂಮಿ ಹೋಯಿತು, ಸರ್ಕಾರಿ ಭೂಮಿ. ಎಲ್ಲರೂ ಕೂಡ ಸರ್ಕಾರಿ ಭೂಮಿನಲ್ಲಿ ಡಿಜಿಟಲ್ ಖಾತೆಗಳನ್ನ ಮಾಡ್ಕೊಂಡು ಅಕ್ರಮವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಇವತ್ತು ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿವಿ ತಹಸೀಲ್ದಾರರಿಗೆ. ಇದು 95-96 ಒಂದು ವೇಳೆ ತೆರವು ಆಗಲಿಲ್ಲ ಅಂದ್ರೆ ಸರ್ಕಾರಿ ಭೂಮಿ ಉಳಿಸುವಂಥ ಆಂದೋಲನ ಜಿಲ್ಲಾದ್ಯಂತ ನಡೀತಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಧನ್ಯವಾದ. ಸ್ವಾಮಿದಾಸ್ ಕೆಂಪೇನವರು, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಸ್ಥಾಪಕ ಅಧ್ಯಕ್ಷರು, ಬೀದರ್.